ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಮೀನರಾಶಿ ಹಾಗೂ ಮೇಷರಾಶಿಯ ಸಾಮಾನ್ಯ ಫಲಗಳ ಕುರಿತು ತಿಳಿದುಕೊಳ್ಳೋಣ. ಮೀನರಾಶಿ ವೀಕ್ಷಕರೇ, ಇಂದು ಮೀನರಾಶಿಯವರಿಗೆ ಸಮಮಿಶ್ರಿತ ಫಲ. ಕೆಲಸಗಳಲ್ಲಿ ಮುನ್ನಡೆ ದೊರಕಬಹುದು, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಅಥವಾ ಗೊಂದಲ ಕಾಣಬಹುದು. ಶಾಂತವಾಗಿ ನಡೆದುಕೊಂಡರೆ ಈ ದಿನ ಉತ್ತಮವಾಗಿ ಸಾಗುತ್ತದೆ. ಉದ್ಯೋಗ ಮತ್ತು ವೃತ್ತಿಯಲ್ಲಿ ಈ ಒಂದು ದಿನ ಹೊಸ ಕಾರ್ಯಗಳಿಗೆ ಉತ್ತಮವಾಗಿದೆ. ಕೆಲಸ ಕಾರ್ಯಗಳಲ್ಲಿ ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವಲ್ಲಿ ಹಿರಿಯರಿಂದ ಸಹಾಯ ದೊರಕುವ ಸಾಧ್ಯತೆಗಳಿವೆ. ಈ ದಿನ ಪ್ರಾರಂಭಿಸಿದ ಕೆಲವು ಕೆಲಸಗಳಲ್ಲಿ ವಿಳಂಬ, ಆದರೆ ಅಂತಿಮ ಫಲ ಉತ್ತಮವಾಗಿರುತ್ತದೆ. ಕಚೇರಿಯಲ್ಲಿ ನಿಮ್ಮ ಮಾತಿಗೆ ತೂಕ ಹೆಚ್ಚಾಗುತ್ತದೆ. ನಿಮ್ಮ ನಿರ್ಧಾರಗಳು ಇಂದು ಪ್ರಯೋಜನಕ್ಕೆ ಬರುತ್ತವೆ. ಸಹೋದ್ಯೋಗಿಗಳಿಂದ ಸಹಕಾರ, ಜೊತೆಗೆ ಒಟ್ಟಾಗಿ ಕೆಲಸಗಳನ್ನು ಮುಗಿಸುವ ಸಹಾಯವನ್ನು ನೀಡಬಹುದು. ಈ ದಿನದಲ್ಲಿ ಹಣದ ಆಗಮನ ಸರಾಸರಿಯಾಗಿರುತ್ತದೆ. ಉತ್ತಮ ಲಾಭದ ಯೋಜನೆಗಳು ದೊರೆಯಲಿವೆ. ಮನೆಯಲ್ಲಿ ಹಾಗೂ ಸ್ನೇಹ ಬಳಗದಲ್ಲಿ ಅಪ್ರತೀಕ್ಷಿತ ಖರ್ಚು ಸಂಭವಿಸುವ ಸೂಚನೆಗಳಿವೆ. ಈ ದಿನ ಖರ್ಚು ತಪ್ಪಿಸುವುದರಿಂದ ಉಳಿತಾಯದ ಹೆಜ್ಜೆ ಮೂಡಲಿದೆ. ಹೂಡಿಕೆ ಮಾಡುವ ಮೊದಲು ತಾಳ್ಮೆಯಿಂದ ಯೋಚಿಸಿ ಹಾಗೂ ಮಾರ್ಗದರ್ಶಕರಿಂದ ಮಾಹಿತಿ ಪಡೆಯುವುದು ಉತ್ತಮ. ಸಂಬಂಧ ಸಂಸಾರಗಳಲ್ಲಿ ಸತಿಪತಿಗಳಲ್ಲಿ ಪ್ರಾಮಾಣಿಕತೆ ಮಾತು ಮುಖ್ಯ. ಪ್ರೇಮದಲ್ಲಿರುವವರಿಗೆ ಸಿಹಿ ಕೈ ಕ್ಷಣ ಬರಬಹುದು. ದಾಂಪತ್ಯದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಈ ದಿನ ಅಗತ್ಯ. ಹಿರಿಯರ ಮಾರ್ಗದರ್ಶನದಲ್ಲಿ ಈ ದಿನ ಮುಂದುವರಿಯುವುದು ಉತ್ತಮ. ಮನೆಯವರೊಂದಿಗೆ ಸೌಹಾರ್ದ ವಾತಾವರಣ ನಿರ್ಮಾಣವಾಗಲಿದೆ. ಕೆಲವು ಹಳೆಯ ವಿಷಯಗಳು ಮನಸ್ಸಿಗೆ ತಾಗಬಹುದು. ಆಧ್ಯಾತ್ಮಿಕ ಚಿಂತನೆ, ಭಕ್ತಿಭಾವ ಈ ದಿನ ಹೆಚ್ಚಾಗುವುದು. ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿಗತಿಗಳಿರಲಿವೆ. ತಲೆನೋವು, ನಿದ್ರೆ ಕೊರತೆ ಸ್ವಲ್ಪ ಕಾಡಬಹುದು. ನೀರು ಜಾಸ್ತಿ ಕುಡಿಯುವುದು ಉತ್ತಮ. ಈ ದಿನ ಸರಿಯಾದ ಕ್ರಮದೊಂದಿಗೆ ಯೋಚನೆಗಳನ್ನು ಶುರು ಮಾಡುವುದು. ಈ ದಿನದ ಪ್ರಾರಂಭದಲ್ಲಿ ಪ್ರಾರ್ಥನೆ, ಧ್ಯಾನ ಮಾಡುವುದು ಉತ್ತಮ. ದಿನಚರಿ ಅವಶ್ಯ. ಅರೆ ಮಧ್ಯಾಹ್ನ ಕೆಲಸಗಳನ್ನು ಪ್ರಾರಂಭಿಸುವುದು ಯೋಗ್ಯ. ಈ ದಿನ ಖರ್ಚಿನಲ್ಲಿ ನಿಯಂತ್ರಣ. ಒತ್ತಡದಿಂದ ಮಾಡಿದ ನಿರ್ಧಾರಗಳಿಂದ ಅನಾವಶ್ಯಕ ವಾಗ್ವಾದ ಉಂಟಾಗಬಹುದು. ಮಾತಿನ ಮೇಲೆ ನಿಗಾ ಇಡುವುದು ಅವಶ್ಯ. ಸಹೋದ್ಯೋಗಿಗಳೊಂದಿಗೆ ವಾಗ್ವಾದಕ್ಕಿಳಿಯಬೇಡಿ. ಎಲ್ಲರೊಂದಿಗೆ ಪ್ರೀತಿಯಿಂದ ಮಾತನಾಡುವ ಮೂಲಕ ಈ ದಿನವನ್ನು ಕಳೆಯುವುದು ಉತ್ತಮ. ಮೇಷರಾಶಿ ವೀಕ್ಷಕರೇ, ಈ ದಿನ ಮೇಷರಾಶಿಯವರಿಗೆ ಒಟ್ಟು ದಿನದ ನಕಾರಾತ್ಮಕ ಪ್ರಭಾವವಿದೆ. ನಿಮ್ಮ ತಾಳ್ಮೆ ಪರೀಕ್ಷೆಯಾಗುವ ದಿನ. ಕೆಲಸಗಳಲ್ಲಿ ಅಲ್ಪ ವ್ಯತ್ಯಯ, ಮನಸ್ಸಿನಲ್ಲಿ ಅಸ್ಥಿರತೆ ಮತ್ತು ಕೆಲವೊಂದು ಗೊಂದಲ ಉಂಟಾಗುವ ಸಾಧ್ಯತೆಗಳಿವೆ. ಈ ದಿನದಲ್ಲಿ ಕೆಲಸ ಉದ್ಯೋಗದಲ್ಲಿ ಕೆಲವು ಲೋಪಗಳು ಉಂಟಾಗಬಹುದು. ಕೈಗೊಂಡಿರುವ ಕೆಲಸದ ವೇಗದಲ್ಲಿನ ಯೋಜನೆಗಳು ನಿಧಾನಗತಿಯಲ್ಲಿ ಸಾಗುವ ಸಾಧ್ಯತೆಗಳು ಹೆಚ್ಚು. ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ಅಲೆದಾಡುವ ಸಾಧ್ಯತೆಗಳಿವೆ. ನಿಮ್ಮ ಆತ್ಮೀಯರು ಹಾಗೂ ಸಹೋದ್ಯೋಗಿಗಳೊಂದಿಗೆ ವಿಚಾರ ಭೇದ ಉಂಟಾಗುವ ಸೂಚನೆ. ಮೇಲಾಧಿಕಾರಿಗಳ ಒತ್ತಡ ಹೆಚ್ಚಾಗಬಹುದು. ಇದರಿಂದ ಮಾನಸಿಕ ಒತ್ತಡಗಳು ಬರಬಹುದು. ಯಾವುದೇ ಯಶಸ್ಸು ಈ ದಿನ ಪ್ರಾಪ್ತವಾಗುವ ಲಕ್ಷಣಗಳಿಲ್ಲ. ಹಣಕಾಸಿನ ವಿಚಾರದಲ್ಲಿ ಹಲವು ಲೋಪದೋಷಗಳನ್ನು ಈ ದಿನ ಕಾಣಬಹುದು. ಅಹಿತಕರ ಮತ್ತು ಅಪ್ರತೀಕ್ಷಿತ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿವೆ. ಮನೆಯಲ್ಲಿ ಹಲವು ವಸ್ತುಗಳ ಖರೀದಿ ಮೂಲಕ ಹಣ ಕೈ ಜಾರುವ ಸಾಧ್ಯವಿದೆ. ಯಾವುದೇ ಸಾಲ ನೀಡುವುದು ಮತ್ತು ಪಡೆಯುವ ನಕಾರಾತ್ಮಕವಾಗಬಹುದು. ಈ ನಿರ್ಧಾರಗಳಿಂದ ಈ ದಿನ ದೂರ ಉಳಿಯುವುದು ಉತ್ತಮ. ಹೂಡಿಕೆಯಲ್ಲಿ ತ್ವರಿತ ನಿರ್ಧಾರ ತಪ್ಪು ಫಲ ನೀಡಬಹುದು. ಪ್ರೇಮ ಮತ್ತು ದಾಂಪತ್ಯ ಜೀವನದಲ್ಲಿ ಇಂದು ಮನೆಯಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಜಗಳ, ದೂರತ್ವಕ್ಕೆ ಕಾರಣವಾಗುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಒಬ್ಬರನ್ನೊಬ್ಬರು ದೂರುವುದು, ಮಾತುಗಳ ಮೂಲಕ ಮನಸ್ತಾಪಗಳು ಉಂಟಾಗುವುದರೊಂದಿಗೆ ಅರ್ಥದೋಷದಿಂದಾಗಿ ಭಾವನಾತ್ಮಕ ಮಾನಸಿಕ ಒತ್ತಡದಿಂದ ಕಿರಿಕಿರಿ ಆಗಬಹುದು. ಈ ದಿನ ಮೇಷರಾಶಿಯವರು ಪ್ರೀತಿ ಮತ್ತು ಸಂಬಂಧದಲ್ಲಿ ಭಾವನೆಗಳನ್ನು ನಿಯಂತ್ರಿಸುತ್ತಿದ್ದರೆ ಸಮಸ್ಯೆ ಎದುರಾಗಬಹುದು. ಮನೆಯ ಹಿರಿಯರೊಂದಿಗೆ ಕೆಲವು ವಿಷಯದಲ್ಲಿ ಅಸಮಾಧಾನವಾಗಬಹುದು. ದೂರ ಪ್ರಯಾಣ ಒದಗಿ ಬರಬಹುದು. ಪ್ರಯಾಣದಲ್ಲಿ ತೊಂದರೆ ಎದುರಾಗುವ ಸೂಚನೆಗಳಿದ್ದು ಜಾಗೃತಿಯನ್ನು ವಹಿಸುವುದು ತುಂಬಾ ಅಗತ್ಯ. ಆರೋಗ್ಯದಲ್ಲಿ ತಲೆನೋವು, ಒತ್ತಡ, ಮಾನಸಿಕ ದೌರ್ಬಲ್ಯತೆ, ಕೋಪ ಮತ್ತು ನಿದ್ರಾಹೀನತೆಯಿಂದ ರಕ್ತದೊತ್ತಡ ಹೆಚ್ಚಾಗುವ ಸಾಧ್ಯತೆ ಇವೆ. ಮಾನಸಿಕವಾಗಿ ಬೇಸರದ ವಾತಾವರಣ ಈ ದಿನ ಇರಲಿದೆ. ಈ ದಿನ ಯಾವುದೇ ನಿರ್ಧಾರವನ್ನು ತಕ್ಷಣಕ್ಕೆ ತೆಗೆದುಕೊಳ್ಳಬೇಡಿ. ಶಾಂತ ಮನಸ್ಸಿನಲ್ಲಿ ಮಾತ್ರ ವಿಷಯಗಳ ಬಗ್ಗೆ ಯೋಚನೆ ಮಾಡಿ. ಹಣಕಾಸಿನಲ್ಲಿ ಜಾಗರೂಕತೆಯಿಂದ ಅನಾವಶ್ಯಕ ಖರ್ಚು ತಪ್ಪಿಸಿ. ಪ್ರೀತಿಯಲ್ಲಿ ಪರಸ್ಪರ ಸಮನ್ವಯ ಕಾಪಾಡಿಕೊಳ್ಳಿ. ದಿನದ ಪ್ರಾರಂಭದಲ್ಲಿ ಬೆಳಿಗ್ಗೆ 5 ರಿಂದ 10 ನಿಮಿಷ ಧ್ಯಾನ, ಪ್ರಾಣಾಯಾಮ ಮಾಡುವುದು ಉತ್ತಮ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.